ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾಯ್ ಸರ್, ಹೇಗಿದ್ದೀರಾ? ದೇವ್ರದಯಿಂದ ಚೆನ್ನಾಗಿದ್ದೀವಿ ಸರ್. ಐಸ್ ಕೊನೆಗೆಲ್ಲ ಒಳ್ಳೇದಾಯ್ತಲ್ಲ, ಹಾಗಾಗಿ ನಾನು ನನ್ನ ವೈಫು ದೇವ್ರ ದರ್ಶನ ಮಾಡೋಣ ಅಂತ ಬಂದೆ. ಇವ್ರೆ ನಮ್ಮ ಸಂಸಾರನ ಸರಿ ದಾರಿಗೆ ತಂದಿದ್ದು. ಥ್ಯಾಂಕ್ ಯು ಸರ್. ಅಯ್ಯೋ, ದಯವಿಟ್ಟು ನೀವು ನನ್ನ ಕೈಯೆಲ್ಲ ಮುಗಿಬಿಡಿ, ಆ ದೇವ್ರ ಕೈ ಮುಗಿರಿ, ಅಷ್ಟು ಸಾಕು. ನಾನೇನು ಮಾಡಿದೆ, ನಾನೊಂದು ನೆಪ ಅಷ್ಟೇ. ನೀವಿಬ್ರು ಒಂದಾಗಬೇಕು ಅಂತಿತ್ತು, ಅದು ಅಷ್ಟೇ. ಇಲ್ಲ ಸರ್, ನೀವು ಸಿಗದೆ ಹೋಗಿದ್ದಿದ್ರೆ ನಾವೇನು ಚೇಂಜ್ ಆಗ್ತಾ ಇರಲಿಲ್ಲ, ಹಾಗೆ ಇದ್ಬಿಡ್ತಾ ಇದ್ವಿ. ಕಂಪ್ನಿ, ಕೆಲಸ, ಸಂಬಳ ಅದೇ ಲೈಫ್ನ ಅಳೆಯೋ ಪ್ಯಾರಾಮೀಟರ್ ಅಂತ ಅನ್ಕೊಂಬಿಟ್ಟಿದ್ದೆ. ಸಂಬಂಧದ ಬೆಲೆ ಏನು, ಅದೆಷ್ಟು ಮುಖ್ಯ ಅಂತ ಅರ್ಥ ಮಾಡಿಸಿದ್ ನೀವೇ ಸರ್. ನಾವೀಗೆಲ್ಲ ಆಚೆ ಬರೋದಿರಲಿ, ಒಟ್ಟಿಗೆ ಅಕ್ಕಪಕ್ಕನೂ ಕೂರ್ತಾ ಇರಲಿಲ್ಲ ಸರ್. ಒಂದೇ ಮನೇಲಿದ್ರು ನಾನ್ಯಾರೋ ಅವ್ರ್ಯಾರೋ ಅಂದ್ಕೊಂಡಿದ್ವಿ. ನಾವಿಬ್ರು ಜೊತೆಗೆ ಬಂದಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ ಸರ್. ನಾವಿದು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್. ನಮ್ಮ ಲೈಫ್ ಚೇಂಜ್ ಆಗಿದೆ ಅಂದರೆ ನಂಬಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜ ಸರ್, ನೀವು ನಮ್ಮ ಸಂಸಾರನ ಉಳಿಸ್ಕೊಟ್ಬಿಟ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ನೀವು ಸಿಂಪಲ್ ಆಗಿದ್ರು ನೋಡಿದ್ರೆ ತುಂಬ ದೊಡ್ಡ ಮನುಷ್ಯ ಥರ ಕಾಣಿಸ್ತೀರಾ. ತುಂಬಾನೇ ತಿಳ್ಕೊಂಡಿದ್ದೀರಾ ಸರ್ ನೀವು. ಹಾಗೇನೂ ಇಲ್ಲ ಸರ್, ಬಟ್ ನಾನೊಂದು ವಿಷಯ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ನಾನು ನಿಮ್ಮ ಹಾಗೇನೆ ಬರೀ ಕೆಲಸ, ಕೆರಿಯರು, ಸಂಪಾದನೆ ಇದರಲ್ಲೇ ಮುಳುಗೋಗಿದ್ದೆ. ನನಗೆ ಈ ಪ್ರೀತಿ, ಹೆಂಡತಿ, ಮದುವೆ ಅನ್ನೋ ಇನ್ಸ್ಟಿಟ್ಯೂಷನ್ನು ಇದು ಯಾವುದ್ರ ಬಗ್ಗೆನೂ ನಂಬಿಕೆ ಇರಲಿಲ್ಲ. ಬಟ್ ನಾನು ಮದುವೆ ಆಗಿ ನನ್ನ ಹೆಂಡತಿ ನನ್ನ ಜೀವನಕ್ಕೆ ಕಾಲಿಟ್ಟ ಮೇಲೇ ನನ್ನ ಜೀವನದ ಪ್ರಿಯಾರಿಟೀಸ್ ಅರ್ಥಾಗಿತ್ತು. ಅವರೇ ನನಗೆಲ್ಲನೂ ಕಲಿಸಿದ್ದು. ಒಂದು ಲೆಕ್ಕದಲ್ಲಿ ನನ್ನ ಹೆಂಡತಿನೇ ನನ್ನ ಗುರು ಸರ್. ನಿಮ್ಮ ಹೆಂಡತಿ ಬಗ್ಗೆ ಅದೆಷ್ಟು ಒಳ್ಳೆ ಮಾತು ಹೇಳ್ಬಿಟ್ರಿ ಸರ್. ನಿಜವಾಗ್ಲೂ ಅವ್ರ ಲಕ್ಕಿನೇ. ನೀವು ಹೇಳೋದು ನೋಡಿದ್ರೆ ಅವ್ರ ಜೊತೆ ಒಂದ್ಸರಿ ಮಾತಾಡಬೇಕು, ನೋಡಬೇಕು ಅಂತ ಅನ್ನಿಸ್ತಿದೆ. ನೀವೇ ಹೀಗಿದ್ದೀರಾ, ಇನ್ನು ಅವ್ರು ಹೇಗಿರ್ಬೋದು ಅನ್ನೋ ಕುತೂಹಲ. ಒಂದ್ಸರಿ ಅವ್ರನ್ನ ಮನೆಗೆ ಕರ್ಕೊಂಬನ್ನಿ ಸರ್, ನಮಗೆಲ್ಲ ಮೀಟ್ ಮಾಡಿಸಿ. ಅದು ಕಾರಣಾಂತರದಿಂದ ಅವರು ನನ್ನ ಜೊತೆಗಿಲ್ಲ. ನಾವಿಬ್ಬರು ದೂರ ಇದ್ದೀವಿ. ಅವ್ರ ಜೊತೆ ಇರೋ ಯೋಗ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ನಾನು ಅದಕ್ಕೆ ಸಾರನ್ನ ಕೂರಿಸ್ಕೊಂಡು ಹೊತ್ತು ಬುದ್ಧಿ ಮಾತು ಹೇಳಿದ್ದು. ಪ್ರೀತಿ ನಮ್ಮ ಜೊತೆ ಇರೋವಾಗ ಅದರ ಬೆಲೆ ಗೊತ್ತಾಗಲ್ಲ, ಅದು ಕಳ್ಕೊಂಡಾಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಅಂತ. ಏನ್ ಸರ್ ಹೇಳ್ತಿದ್ದೀರಾ? ನಿಮ್ಮ ವೈಫು ನಿಮ್ಮ ಜೊತೆಗಿಲ್ವಾ? ಅಲ್ಲ, ನಿಮ್ಮಂಥವ್ರಿಗೆ ಈಗಾಗದು ಹೇಗೆ ಸಾಧ್ಯ ಸರ್? ಎಷ್ಟು ಒಳ್ಳೆಯವ್ರು ನೀವು. ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ ಸರ್. ಜೀವನ ಇರೋದೇ ಹಾಗೆ ಅನ್ಸುತ್ತೆ. ನಾವು ಒಳ್ಳೆಯವರು ಅಂದ ತಕ್ಷಣ ನಮ್ಗೆ ಒಳ್ಳೇದೇ ಆಗಬೇಕು ಅಂತ ಏನಿಲ್ವಲ್ಲ. ಅದೇನಾಗಬೇಕು ಅದು ಹಾಗೆ ಆಗುತ್ತೆ ಸರ್. ನೀವು ಹೋಪ್ನ ಕಳ್ಕೊಬೇಡಿ. ನಾವಿಬ್ಬರೇ ಒಂದಾಗಿದ್ದೀವಿ ಅಂದರೆ ನೀವು ಅಷ್ಟೊಂದು ಪ್ರೀತಿ ಮಾಡೋರು ನೀವು ಒಂದಾಗದೇ ಇರ್ತೀರಾ? ಖಂಡಿತ ನೀವು ಒಂದಾಗೇ ಆಗ್ತೀರಾ. ಥ್ಯಾಂಕ್ ಯು ಸರ್. ನಾನಿವತ್ತು ದೇವ್ರ ಸನ್ನಿಧಿಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಖಂಡಿತ ನಿಮ್ಮ ವೈಫ್ ನಿಮ್ಗೆ ಸಿಕ್ಕೇ ಸಿಗ್ತಾರೆ. ನೀವಿಬ್ರು ಒಂದಾಗ್ತೀರಾ. ನಿಮ್ಮ ಪ್ರೀತಿನೇ ನಿಮ್ಮಿಬ್ರು ಒಂದು ಮಾಡುತ್ತೆ. ಹೌದು ಸರ್, ಅವ್ರು ನಿಮಗೆ ಖಂಡಿತ ಸಿಗ್ತಾರೆ. ಸಿಕ್ತಾಗ ಖಂಡಿತ ನಮ್ಮ ಮನೆಗೆ ತಪ್ಪದೆ ಕರ್ಕೊಂಡ್ಬರ್ಬೇಕು. ಹಾಗೆ ಸರ್, ನಾನು ನಿಮಗೆ ಕಾಲ್ ಮಾಡೋಣ ಅಂತ ಇದ್ದೆ. ಆ್ಯಕ್ಚುಲಿ 2-3 ದಿನ ಬಿಟ್ಟು ಓಡೋಣ ಅಂತ ಹೇಳಿದ್ವಲ್ಲ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಆಗಿದೆ. ನಾವು 1 ವೀಕ್ ಔಟಿಂಗ್ ಹೋಗೋಣ ಅಂತಿದ್ದೀವಿ. ಸೂಪರ್ ಸರ್, ನಿಮ್ಮ ವೇಟಿಂಗ್ ಚಾರ್ಜ್ ಏನಿದೆ ನಾನು ಪೇ ಮಾಡ್ತೀನಿ. ನಿಮ್ದೇನಾರ ಕೆಲಸ ಇದ್ರೆ ಹಾಗೇನು. ಓಕೆ ಸರ್, ಓಕೆ, ನಾವಿನ್ನು ಬರ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಿ. ಏಯ್ ತರ್ಲೆ, ಏನೋ ನೀನಿಲ್ಲಿ? ಹಲೋ, ಯಾರಿ ತರ್ಲೆ? ನನ್ನ ತರ್ಲೆ ಅಂತ ಕರಿಬೇಡಿ. ನನ್ನ ಹತ್ರ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಏನ್ ಮಾಡ್ಬಿಡ್ತೀಯಪ್ಪ? ಏನು ಮಾಡಲ್ಲ ಬಿಡಿ. ಏನೋ ಒಬ್ಬನೇ ಬಂದಿದ್ಯಾ? ಇಲ್ಲ, ಇವರೆಲ್ಲ ಬಂದಿದ್ದಾರಲ್ಲ. ಡೇಯ್, ನಾನು ಕೇಳಿದ್ದು ನಿಮ್ಮ ಮನೆಯವ್ರು ಯಾರಾದರೂ ಬಂದಿದ್ದಾರಾ ಅಂತ. ಅದೆಲ್ಲ ಯಾಕ್ರಿ ಕೇಳ್ತೀರಾ? ಯಾಕೆಂದ್ರೆ ನಿನ್ನ ಬಗ್ಗೆ ನಾನು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು.
ಅಮಾಯಕರನ್ನ ನೀನು ಹೆಂಗೆ ಬಣ್ಣ ಬಣ್ಣದ ಮಾತುಗಳಿಂದ ಟೋಪಿ ಹಾಕ್ತೀಯಾ, ಹೆಂಗೆ ಯಾಮಾರಿಸ್ತೀಯಾ ಅಂತ. ಅಷ್ಟೇ ಅಲ್ಲ, ನೀನೆಂಥ ಛತ್ರಿ, ಎಷ್ಟು ನಟೋರಿಯಸ್ ಅಂತ ಅವ್ರಿಗೆ ಹೇಳ್ಬೇಕು. ಆಗ ಈ ಡೈಲಾಗ್ಸ್ ಎಲ್ಲ ಇದೆಯಲ್ಲ, ಅದು ಕಟ್ಟಾಗ್ಬಿಡುತ್ತಲ್ಲ. ಸರ್ 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 ಬೇಡ ಸರ್, ನಿಮ್ದಮ್ಮಯ್ಯ ಅಂತೀನಿ. ನಮ್ಮಮ್ಮ ಟೀಚರು, ತುಂಬಾ ಸ್ಟ್ರಿಕ್ಟು. ಅವ್ರು ಹೇಳ್ತಾ ಇರ್ತಾರೆ, ಬರೀ ಹೋದ್ರದ್ದು ಫಸ್ಟ್ ರ್ಯಾಂಕ್ ಅಲ್ಲ, ಎಲ್ಲಾದ್ರಲ್ಲೂ ಫಸ್ಟ್ ಬರ್ಬೇಕು ಅಂತ. ಕಂಡೀಷನ್ ಮೇಲೆ ಕಂಡೀಷನ್, ಕಂಡೀಷನ್ ಮೇಲೆ ಕಂಡೀಷನ್ ಹೇಳ್ತಾ ಇರ್ತಾರೆ. ತುಂಬಾ ಪ್ರಾಬ್ಲಮ್ ಆಗೋಗಿದೆ ಸರ್. ಪ್ಲೀಸ್ ನಮ್ಮ ಅಮ್ಮಂಗೆ ಹೇಳ್ಬೇಡಿ ಸರ್. ಈ ವಯಸ್ಸಲ್ಲಿ ನಿನ್ಗೆ ಇಷ್ಟೊಂದು ಪ್ರಾಬ್ಲಮ್ ಏನೋ? ಹ್ಞೂ ಸರ್, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಕಷ್ಟ ಸರ್, ಇದುವರೆಗೂ ನಾನು ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಒಳ್ಳೆ ತರ ಕಾಣಿಸಿದ್ರಿ, ನಿಮಗೆ ಹೇಳ್ಕೊಂಡೆ ಸರ್. ಪ್ಲೀಸ್ ಸರ್, ನಮ್ಮ ಮಮ್ಮಿಗೆ ಹೇಳ್ಬಿಡಿ ಸರ್. ಬೇಕಾದ್ರೆ ನಿಮ್ಗೊಂದು ಬಾಳೆಹಣ್ಣು ಕೊಡ್ತೀನಿ. ಲೇಯ್ ತರ್ಲೆ, ನಾನು ತಂದಿರೋ 2 ಬಾಳೆಹಣ್ಣಲ್ಲಿ ನನಗೆ ಒಂದು ನೋಡ್ಕೊಡ್ತಾ ಇದೆಯಾ? ಅಯ್ಯೋ ಸಾರಿ ಸರ್, ತಗೊಳ್ಳಿ. ಈ ಲಂಚ ಎಲ್ಲ ಕೊಡಬೇಕಾಗಿಲ್ಲ, ಇಟ್ಕೋ, ಪರವಾಗಿಲ್ಲ. ಒಬ್ರು ಬಂದಿದ್ರಾ? ಇದೆಲ್ಲ ಬಂದಿದಾರಲ್ಲ. ನನ್ನ ಡೈಲಾಗ್ ನನಗೆ. ಹಾಂ, ನಾನು ಕೇಳಿದ್ದು ನಿಮ್ ಜೊತೆ ಯಾರು ಬಂದಿಲ್ವಾ ಅಂತ. ಇಲ್ಲ ಕಣೋ, ಒಬ್ಬನೇ ಬಂದಿದ್ದೀನಿ. ಮತ್ತೆ 2 ಬಾಳೆಹಣ್ಣು ಇದೆ ಅಲ್ವೋ? ನಿನ್ನ ಸೈಜ್ಗೆ 3 ಬಾಳೆಹಣ್ಣು ತೊಗೋಬೋದು, ನನ್ನ ಸೈಜಿಗೆ ನಾನು 2 ಬಾಳೆಹಣ್ಣು ತೊಗೊಳಂಗಿಲ್ವನ? ಹಾಂ, ತಗೋಬಹುದು. ಮತ್ತೆ ಸರಿ, ನೀನು 3 ಬಾಳೆಹಣ್ಣು ತೊಗೊಂಡಿದ್ಯಲ್ಲ, ಯಾರ್ಗದು? ಒಂದು ನನಗೆ, ಒಂದು ಚಿಕ್ಕಿಗೆ, ಒಂದು ಮಮ್ಮಿಗೆ. ಸರಿ. ಎಲ್ಲೋದ ಇವನು? ಇನ್ನೆಲ್ಲ ಹೋಗಿರ್ತಾನೆ, ಅಕ್ಕರೆ ಪ್ರಸಾದ ಹುಡ್ಕೊಂಡು ಹೋಗಿರ್ತಾನೆ. ಅಪ್ಪೋ, ಯಾರೋ ಅಪ್ಪು ಕರಿತಾ ಇದಾರೆ. ಏಯ್, ನಿನ್ನ ಹೆಸರು ಅಪ್ಪು ತಾನೆ? ಯಾರವರು? ನಮ್ ಚಿಕ್ಕಿ ಸರ್. ಹೇಳ ಅವ್ರಿಗೆ ನಿನ್ ಬಗ್ಗೆ? ಹೇಳ್ಕೊಳ್ಳಿ ಸರ್, ಅವ್ರು ನಮ್ ಡಾರ್ಲಿಂಗು. ಹಂಗಾರೆ ಯೂಸ್ ಇಲ್ಲ ಬಿಡು. ಶೂನು ಹಾಕೊಂಡಿಲ್ಲ, ಹಾಗೆ ಹೋಗಿದ್ದಾನೆ. ಸರ್, ನಮ್ಮ ಮಮ್ಮಿ ಸರ್. ಹಂಗಾರೆ ಈಗ ಅವ್ರಿಗೆ ಹೇಳ್ತೀನಿ. ಅಯ್ಯೋ ಬೇಡ ಸರ್, ಅಲ್ಲಿರಿ ಸರ್. ನಿಮ್ ತಮ್ಮ ಈ ಜನರ ಮುಂದೆ ನಮ್ ಕರುಣಾನೇ ಇಲ್ವಾ? ಹೇಳೇ ಹೇಳೇ ಬೇಡ ಸರ್, ಹೇಳ್ಬಿಡಿ ಸರ್, ಹೇಳ್ಬಿಡಿ. ಅಲ್ಲಿ ನೋಡಿ, ಅಲ್ಲಿದ್ದಾನೆ. ಹೇಳೇ ಹೇಳ್ತೀನಿ ನಾನು. ಯಾರ ಜೊತೆ ಮಾತಾಡ್ತಿದ್ದಾನೆ ಅನ್ಸುತ್ತೆ. ಹೋಗಿ ಸರ್, ಹೋಗಿ ಸರ್, ಪ್ಲೀಸ್ ಸರ್, ಹೋಗಿ ಸರ್. ಆಯ್ತು ಬಿಡು, ಅಲ್ಬೇಡ, ನಾನು ಹೋಗ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಮೃತಧಾರೆ ನನ್ನೊಲವ ಅಮೃತಧಾರೆ